ಮತ್ತಿನ್ನ ಒಂದು ಏನು ಅಂತ ಹೇಳಿದ್ರೆ ಒಂದು ಹಳೆಯ ಕಾಲದಲ್ಲಿ ಒಂದು ನಮ್ಮ ಅಜ್ಜಿಗಳು ಸ್ಟೋರಿ ಹೇಳ್ತಾ ಇದ್ರಲ್ಲ, ಒಂದು ಭೂತ ಬರುತ್ತೆ ನಿನಗೆ ಹಿಡ್ಕೊಂಡ್ಬಿಡುತ್ತೆ ಅಂತ. ಅದು ಇಲ್ಲ 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 ಮೋದಿ ಅವರು ಹೇಳಿದ್ದು ರಾಜಸ್ಥಾನ್ ರ್ಯಾಲಿಯಲ್ಲಿ, ನಿಮ್ಮ ಮಂಗಲಸೂತ್ರ ಕಿತ್ಕೊಬಿಡ್ತಾರೆ, ಅದು ಮುಸಲ್ಮಾನರು ಕೊಟ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಏನಾಯ್ತು, ಬಹುಶಃ ಯಾರು ಮ್ಯಾನಿಫೆಸ್ಟೋ ಓದಲ್ಲ, ಆದ್ರೆ ಈ ಮೋದಿ ಅವರ ಡ್ರಾಮ್ಯಾಟಿಕ್ ಸ್ಟೋರಿ ಟೆಲ್ಲರ್ ಅವರು, ಒಳ್ಳೆ ಒಳ್ಳೆ ಸ್ಟೋರಿಗಳು ಹೇಳೋರು. ಈ ಸಲ ಪ್ರತಿಯೊಂದು ಲಾಸ್ಟ್ ಅಲ್ಲಿ ಏನ್ ಬೆಳೆದ್ಬಿಟ್ಟು ಗೊತ್ತರ ಅವರು, ಪಾಪ ನಾನು ಬಯಾಲಜಿಕಲ್ಲೇ ಅಲ್ಲ, ಪರಮಾತ್ಮನೇ ಮುಜೆ ಬೇಜಾ ಹೈ. ಕಮ್ ಆನ್ ಮ್ಯಾನ್. ಅವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲ ಬುಡ್ಡ ಸಟಿಯಾ ಗಯ ಅಂತ ಅರ್ಥ, ಬುಡ್ಡ ಸಟಿಯಾ ಗಯ ಹೈ ಅಂತ ಅರ್ಥ. ಹಾ, ಏನ್ ಬುಡ್ಡ ಸಡಿಯಾ ಗಯ ಹೈ ಅಂದ್ರೆ ರಿಟೈರ್ಮೆಂಟ್ ಹತ್ರ ಬಂದಿದೆ ಅಂತ ಅರ್ಥ. ಬುಡ್ಡ ಅಂದ್ರೆ ವಯಸ್ಸಾದವರು ಅಂತ, ವಯಸ್ಸಾದವರು ರಿಟೈರ್ಮೆಂಟ್. ಯಾಕಂದ್ರೆ ಇವ್ರದೇ ರೂಲ್ ಅಲ್ಲ, ಇವ್ರದೇ ರೂಲ್. ಅದಕ್ಕೆ ಅಲ್ವಾ ಅದ್ವಾನಿ ಅವ್ರನ್ನ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು, ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ತೆಗ್ದಿಲ್ಲ. ಮನ ಮರ್ಯಾದೆ ಇದೆಯಾ? ನೋ ನೋ ನೋ, ದಟ್ ಇಸ್ ನಾಟ್ ಇನ್ಸಲ್ಟಿಂಗ್. ಅಲ್ಲಲ್ಲ, ಮನ ಮರ್ಯಾದೆ ಐ ವಿಲ್ ಮೇಂಟೈನ್ ದ ಡೆಕೋರಮ್ ಇಫ್ ಶಿ ಕೀಪ್ ಕ್ವೈಟ್ ಅಲ್ವಾ, ಇಫ್ ಶಿ ಕೀಪ್ ಕ್ವೈಟ್ ಅಲ್ವಾ. ಆ ಮಾತು ಸತ್ಯನ, ಆ ಮಾತು ಸತ್ಯನ, ಅಷ್ಟೇ ಕ್ರಿಟಿಸಿಸಮ್, ಅಷ್ಟೇ ಕ್ರಿಟಿಸಿಸಮ್. ಈಸ್ ಹಿ ನಾಟ್ ಬಯಾಲಜಿಕಲ್? ಈಸ್ ಹಿ ನಾಟ್ ಬಯಾಲಜಿಕಲ್? ದೇವರಾಜ್ ಸರ್ ಒಂದು ದೇವರಾಜ್ ಸರ್ ಒಂದು ಈಸ್ ಹಿ ನಾಟ್ ಬಯಾಲಜಿಕಲ್? ದೇವರಾಜ್ ಸರ್ ಒಂದು ನಿಮಿಷ, 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 ಆ ಹುದ್ದೆಗಾರ ದೇವರಾಜ್ ಸರ್ ಒಂದು ನಿಮಿಷ, ದೇವರಾಜ್ ಸರ್ ಕೊಡ್ಕೊಂತ ಇಲ್ಲ ನೀವು, ದೇವರಾಜ್ ಸರ್ ಒಂದು ನಿಮಿಷ, ಐ ವಾಂಟ್ ಟು ಟಾಕ್. ಪ್ಲೀಸ್. ನಿಮಗೆ ಮಾನ ಮರ್ಯಾದೆ ಇದೆಯೇನ್ರಿ? ಎಲ್ಲರಿಗಿದೆ. ನಿಮಗೆ ಮಾನ ಮರ್ಯಾದೆ ಇದೆಯಾ? ಎಲ್ಲರಿಗೂ ಇದೆ. ನಿಮಗೆ ಮಾನ ಮರ್ಯಾದೆ ಇದೆಯೇನ್ರಿ? ನಿಮಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿರುವ ಒಂದು ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಇರುವಂತ ಒಬ್ಬ ಮನುಷ್ಯನಿಗೆ ಏನ ಬುಡ್ಡ ಸಡಿಯಾಗಯ್ಯ ಮಾತಾಡ್ತಿರಲ್ರಿ? ಆ ಜಾಗದಲ್ಲಿ ಯಾರೇ ಇದ್ದಿದ್ರು ಕೂಡ ನೀವು ಬಳಸಿದಂತ ಪದಗಳಿದೆಯಲ್ರಿ, ಯು ಆರ್ ನಾಟ್ ಅಪಾಲಜೆಟಿಕ್. If you are not apologetic, you are a traitor. You are a traitor. ನೀವು. You are a traitor. No. You are a traitor. He is a political leader. ವಯಸ್ಸಾಗಿರೋದಿಲ್ವೇನ್ರಿ? He is a political leader. ನಿಮ್ಮಲ್ಲಿ ವಯಸ್ಸಾಗಿರೋದಿಲ್ವೇನ್ರಿ? ನಿಮ್ಮಲ್ಲಿ 80 ವರ್ಷ ದಾಟಿರೋದಿಲ್ವೇನ್ರಿ? ನಿಮ್ಮಲ್ಲಿ 85 ವರ್ಷ ದಾಟಿರೋದಿಲ್ವೇನ್ರಿ? ಏನ್ರಿ ಮಾತಾಡ್ತಿಲ್ಲ? ಒಂದ್ ನಿಮಿಷ ನಿಮಗಲ್ಲಿರೋ ದೇಶ, ನಿಮ್ಮ ಮನಸ್ಸಿನಲ್ಲಿರುವ ಇಷ್ಟು ಅಸಹ್ಯವಾಗಿ ವಿಷಯ ಹೇಳ್ಕೊಳ್ತೀರಲ್ರಿ? ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮಗೆ? ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮಗೆ? ಆರ್ ಇವನ್ ಅಶೇಮ್ಡ್ ಆಫ್ ಯೋರ್ಸೆಲ್ಫ್? ಆರ್ ಯು ಅಶೇಮ್ಡ್ ಆಫ್ ಯೋರ್ಸೆಲ್ಫ್? ಒಂದು ಪ್ರಧಾನಮಂತ್ರಿ ಮನುಷ್ಯನಿಗೆ, ಪ್ರಧಾನಮಂತ್ರಿ ಸ್ಥಾನದಲ್ಲಿರುವಂತ ಮನುಷ್ಯನಿಗೆ ಗಿಡ್ಡ ಅಂತ ಬಳಸಿ ನಾಚಿಕೆ ಮಾನ ಮರ್ಯಾದೆ outrightly saying you Mr. Abdul Razak, ನೀವು ಅವಾಗಲೇ ನಾನು ಚರ್ಚೆ ಮಾಡಿಲ್ಲ, ಅವಾಗಲೇ ಗವರ್ನರ್ ಕೊಟ್ಟುವಂತ ಮಾತಾಡಿದ್ರಿ, ನಾನು ಅವಾಗ ಚರ್ಚೆ ನಡೆಸಲಿಲ್ಲ, ನಾನು ಚರ್ಚೆ ನಡೆಸಿಲ್ಲ ಅದ್ರ ಬಗ್ಗೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ನಾನು ಚರ್ಚೆ ನಡೆಸಿಲ್ಲ ಅದ್ರ ಬಗ್ಗೆ, ನಾನು ಮಾತಾಡಿಲ್ಲ ಅದ್ರ ಬಗ್ಗೆ, ನಾನು ತಕರಾರು ತೆಗಿಲಿಲ್ಲ. ಗುಡ್ಡ ಗಿಡ್ಡ ಸಾರಿ ಕೇಳ್ರಿ, ಸಾರಿ ಕೇಳ್ರಿ, ಸಾರಿ ಕೇಳ್ರಿ, ಸಾರಿ ಕೇಳ್ರಿ, ಸಾರಿ ಕೇಳಿ. ವಾಪಸ್ ತಗೊಳ್ಳಿ ಪದನ, ವಾಪಸ್ ತಗೊಳ್ಳಿ ಪದನ. ಒಬ್ಬ ದೇಶದ ಪ್ರಧಾನ ಮಂತ್ರಿಗೆ ಒಬ್ಬ ಮುದುಕಿಂದ ಆಗೋಯ್ತು ಅನ್ನೋ ಸಾರಿ ಕೇಳ್ರಿ, ಸಾರಿ ಕೇಳ್ರಿ. ಚಂದನ್, ಯಾಕ್ರೆ ನಿಮ್ಮಲ್ಲಿ ನಿವೃತ್ತಿ ಹಂತದಲ್ಲಿರೋ ಯಾರು ಇಲ್ವೇನ್ರಿ? ನಿಮ್ಮಲ್ಲಿ ವಯಸ್ಸಾಗಿರೋ ಯಾರು ಇಲ್ವೇನ್ರಿ? ನಿಮ್ಮಲ್ಲಿ 80 ವರ್ಷ ದಾಟಿರೋ ಯಾರು ಇಲ್ವೇನ್ರಿ? ನಿಮ್ಮಲ್ಲಿ ಯಾರು ಇಲ್ವೇನ್ರಿ? ವಯಸ್ಸಾಗಿದ್ ಮಾತ್ರ ಕೆರಳು ಮೆರಳಾಗತ್ತೇನ್ರಿ? ವಯಸ್ಸಾಗಿದ್ ಮಾತ್ರ ಕೆರಳು ಮೆರಳಾಗತ್ತೇನ್ರಿ? ನೀವು ಸಾರಿ ಕೇಳ್ರಿ, ನೀವು ಸಾರಿ ಕೇಳ್ರಿ, ಸಾರಿ ಕೇಳ್ರಿ, ಸಾರಿ ಕೇಳ್ರಿ. ಒಂದು ಡಿಬೇಟ್ ಕಂಟಿನ್ಯೂ ಮಾಡ್ತೀವಿ. ಸಾರಿ ಕೇಳಿ, ನೀವು ಸಾರಿ ಕೇಳ್ರೆ, your behavior is not good. Your behavior is not good. No, this is your behavior is not good. As an anchor, your behavior is not good. Allow me to say, citizen of ದೇಶದ ಪ್ರಜೆಗಳು ಹೋಗ್ತಾ ಇದ್ದಾರೆ,
ದೇಶದ ಬಗ್ಗೆ ದೇಶದ ಜವಾಬ್ದಾರಿ ನೀವು ನಿಭಾಯಿಸಿ ಮಹಾತ್ಮ ಗಾಂಧಿ I want to apologize. Give me time to speak. Apologize. Give me time to Apologize. Apologize to what? Apologize. ನೀವು ಬಳಸಿದ ಪದ ಏನ್ ಪದ? Abusive ಅದು. Abusive ಅದು. ನೀವು ಬಳಸಿದ ಪದ Abusive ಅದು. ಮುದುಕನಿಗೆ ಅರಳು ಮರಳು ಆಗಿದೆ ಅಂತ ಪ್ರಧಾನಮಂತ್ರಿಗೆ ಬಳಸಿದಂತ ಪದ. ಯಾರು ಹೇಳಿದ್ದು? ನೀವೇ ಹೇಳಿದ್ದು. ಕೇಳಿಸ್ಕೊಳ್ಳಿ. ನೀವೇ ಹೇಳಿದ್ದು. ದಯವಿಟ್ಟು ನೀವೇ ಹೇಳಿದ್ದು. ನೀವೇ ಹೇಳಿದ್ದು. ನಾನು ಕೊಡಲ್ಲ. ಸಾರಿ ಕೇಳಿ ಕೊಡ್ತೀನಿ. ಸಾರಿ ಕೇಳ್ರಿ. ಸಾರಿ ಕೇಳ್ರಿ. ಸಾರಿ ಕೇಳ್ರಿ. ಒಂದು ನಿಮಿಷ ಅದು. ಸಾರಿ ಕೇಳ್ರಿ. ಸಾರಿ ಕೇಳಬೇಕಂತೆ. ಸಾರಿ ಹೇಳ್ಬೇಕು ಮೋದಿ. ಈ ದೇಶದ ಜನತೆಗೆ 125 ಸಾರಿ ಹೇಳ್ಬೇಕು. ಇವ್ನ್ಯಾವನ ಸೆಡೆ ನನ್ ಮಗ 125 ಸಾರಿ ಹೇಳ್ಬೇಕು. ಯಾರಿಗೋ ಪರಿಚಯ ಪಿತಾ ಬಗ್ಗೆ ಏನ್ ಹೇಳಿದ್ರು? ನಾನು ಮೋದಿ ಅವರ ಪರ ನಿಂತು ಮಾತಾಡ್ತಾ ಇಲ್ಲ. ನಾನು ಮೋದಿ ಭಕ್ತ ಅಲ್ಲ. ನೀವು ಕೊಟ್ಟಿದ್ದು ಉತ್ತರ ಇವತ್ತು ಪದ ಬಳಕೆ ಸರಿಯಲ್ಲ ಸರ್. ಒಂದ್ ನಿಮಿಷ ಕೇಳಿದ ಪ್ರಶ್ನೆ ಏನು? ಟೇಕ್ ಇಟ್ ಬ್ಯಾಕ್. ಸುರ್ಬಿ ಕೇಳಿದ ಪ್ರಶ್ನೆ ಏನು? ಅದು ಸಾವಿರಾರು ದಾರಿ ಇದೆ. ಇದು ಮಾಡಬೇಕು. Take your words back. You have to listen to Take your words back. You have to listen and Take your words back. I don't care. Take your words back. ಗೌಡ್ರ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ. ಗೌಡ್ರ ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ ನಾನು. ಗೌಡ್ರ ರೆಸ್ಪೆಕ್ಟ್ ಯುವರ್ ಲಾಟ್. ಐ ವಿಲ್ ಟಾಕ್ ಟು ಯು ಲೇಟರ್. ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಟುವರ್ಡ್ಸ್ ಯು. ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್. ಇಲ್ಲ ನಾನು ಮುಂದುವರಿಯಲ್ಲ. ಅನ್ಲೆಸ್ ಹಿ ಇಸ್ ಅಪೋಸಿಟ್ ನಾನು ಮುಂದುವರಿಯಲ್ಲ. ಸರ್ ನಾನು ಡಿಬೇಟ್ ಬಿಟ್ಟು ಹೋಗ್ತೀನಿ. ಬನ್ನಿ ಡಿಬೇಟ್ ಬಿಟ್ಟು 125 ಸಾರಿ ಕೇಳ್ಬೇಕು ಮೋದಿ ಅವರು. ನಾನು ಮೋದಿ ಸಾರಿ ಇಲ್ಲಿ ಕೇಳಿಸ್ಕೊಳ್ಳಿ. ರಾಷ್ಟ್ರಪಿತ ನೀವು ಗೌರವ ಕೊಡ್ತೀರಿ. ಒಂದ್ ನಿಮಿಷ ಮಾತಾಡ್ತೀನಿ ಕೇಳಿ. ಸತ್ಯ. ಒಂದ್ ನಿಮಿಷ ಮಾತಾಡ್ತೀನಿ ಕೇಳಿ. ಸತ್ಯ. ಒಂದ್ ನಿಮಿಷ ಮಾತಾಡ್ತೀನಿ ಕೇಳಿ. ಒಂದ್ ನಿಮಿಷ ಮಾತಾಡ್ತೀನಿ ಕೇಳಿ. ಒಂದ್ ನಿಮಿಷ ಮಾತಾಡ್ತೀನಿ ಕೇಳಿ. ಒಂದ್ ನಿಮಿಷ ಮಾತಾಡ್ತೀನಿ ಕೇಳಿ. ಗಾಂಧಿ ಯಾರು ಅಂತ ಒಂದ್ ನಿಮಿಷ ಮಾತಾಡ್ತೀನಿ ಕೇಳಿ. ಸತ್ಯನಾ? ಪ್ಲೀಸ್ ಒಂದ್ ನಿಮಿಷ ಮಾತಾಡ್ತೀನಿ ಕೇಳಿ. ಒಂದ್ ನಿಮಿಷ ಮಾತಾಡ್ತೀನಿ ಕೇಳಿ. ನನಗೆ ಮಾತಾಡಕ್ ಕೊಡಿ. ನೀವು ಮಾತಾಡ್ಬಿಡ್ತೀನಿ. ನಿಮಿಷ ಕೇಳ್ಬಿಡಿ. 30 seconds ಮಾತಾಡ್ತೀನಿ. ಏನ್ ಮಾಡ್ತೀರಾ ಗೊತ್ತಾ? What you are doing is wrong. Give me 30 seconds. What you are doing is wrong. Give me 30 seconds. It is wrong. What you did was wrong. That you should give me one What minute. you did was okay. Okay. ಆಯ್ತು ಕೊಡ್ತೀನಿ. ನಾನ್ ಮಾತಾಡಿದ್ಮೇಲೆ ನಿಮ್ಗೆ ಒಂದ್ ನಿಮಿಷ ಟೈಮ್ ಕೊಡ್ತೀನಿ. ನಾನು ಮೋದಿ ಭಕ್ತ ಅಲ್ಲ. ನಾನು ಸಮರ್ಥನೆ ಮಾಡ್ಕೊಳಕ್ ನಿಂತ್ಕೊಂಡಿಲ್ಲ. ಮತ್ತೆ ಮಾತಾಡಕ್ ಅವಕಾಶ ಇಲ್ಲ. ಮೋದಿ ಮಾಡಿರುವ ತಪ್ಪುಗಳು, ಮೋದಿ ಮಾಡಿರಬಹುದಾದ ತಪ್ಪುಗಳು, ಅದರ ಬಗ್ಗೆ ಮಾತನಾಡೋದಕ್ಕೆ ಈ ದೇಶದ 140 ಕೋಟಿ ಜನಕ್ಕೂ ಅಧಿಕಾರ ಇದೆ. ಗವರ್ಮೆಂಟ್ ನ ಕ್ರಿಟಿಸೈಸ್ ಮಾಡುವ ಅಧಿಕಾರ ಇದೆ. ಒಬ್ಬ ಮನುಷ್ಯ ಏನಾದ್ರೂ ಸಮಸ್ಯೆ ಮಾಡಿದ್ರೆ, ಒಬ್ಬ ಪ್ರಧಾನಮಂತ್ರಿಯಿಂದ ತೊಂದರೆ ಆಗಿದ್ರೆ, ಯಾಕೆ ನಮ್ಮ ಪ್ರಧಾನಮಂತ್ರಿಗಳೇ ನೀವು ಹೀಗೆ ಮಾಡಿದ್ರಿ ಅಂತ ಗೌರವಯುತವಾಗಿ ಅವರನ್ನ ಪ್ರಶ್ನಿಸುವ ಅಧಿಕಾರ ಇದೆ. ನಾನು ಅದರ ಬಗ್ಗೆ ತಕರಾರು ತೆಗಿತಾನೆ ಇಲ್ಲ. ಆದ್ರೆ ನೀವು ಬಳಸಿದ ಪದಗಳನ್ನ ನೀವು ವಾಪಸ್ ತಗೊಂಡಿಲ್ಲ ಅಂತಂದ್ರೆ ಅತಿ ಕೆಟ್ಟ ಕೊಳಕ ಪದಗಳನ್ನ ನಾನು ನಿಮ್ಮ ಜೊತೆಗೆ ಮಾತಾಡಲ್ಲ. ನೀವು ಹೊರಡ್ತೀನಿ, ನೀವು ಹೊರಡ್ಬೋದು. ಕೇಳಿ ಒಂದ್ ನಿಮಿಷ. ನೀವು ಒಂದ್ ನಿಮಿಷ ಮಾತಾಡಿ ಹೊರಟ್ಬಿಡಿ. ಮಾತಾಡ್ಬಿಟ್ಟು ಮಾತಾಡಿ ಹೊರಟ್ಬಿಡಿ. ಥ್ಯಾಂಕ್ ಯು. ಏನು ದೇಶದ ಒಬ್ಬ ಪ್ರಧಾನಿ, ಒಬ್ಬ ಘನತೆ ಅಲ್ಲ ಮಾತಾಡ್ಬಿಟ್ಟು ಹೋಗ್ಬಿಟ್ರೆ ಇವಾಗ್ಲೂ ಹೋಗ್ಬಿಡ್ತೀನಿ ನಾನು. ಹಂಗೇನಿಲ್ಲ, ನನಗೇನಿಲ್ಲ. ಐ ಆಮ್ ನಾಟ್ ಅಟ್ ಯುವರ್ ಮರ್ಸಿ. ನನಗೂ ಐ ಆಮ್ ಆಲ್ಸೋ ನಾಟ್ ಅಟ್ ಯುವರ್ ಮರ್ಸಿ. ಐ ಆಮ್ ಆಲ್ಸೋ ನಾಟ್ ಅಟ್ ಯುವರ್ ಮರ್ಸಿ. ಐ ಆಮ್ ಪ್ರೂವಿಂಗ್ ದಟ್. ಐ ಆಮ್ ಆಲ್ಸೋ ನಾಟ್ ಅಟ್ ಯುವರ್ ಮರ್ಸಿ. ಐ ಆಮ್ ಪ್ರೂವಿಂಗ್ ದಟ್. ಐ ಆಮ್ ಆಲ್ಸೋ ನಾಟ್ ಅಟ್ ಯುವರ್ ಮರ್ಸಿ. ಐ ಆಮ್ ಆಲ್ಸೋ ನಾಟ್ ಅಟ್ ಯುವರ್ ಮರ್ಸಿ. ಏನ್ ಹೇಳ್ಬಿಟ್ಟು ಅಂದ್ರೆ I am Abdul not Razak, biological. I am not at all at your mercy. ನಾನು ಹುಟ್ಟೆ If you want to go, you go. If you want to, ನೀವು ಆ ಹುದ್ದೆಗೆ ಘನತೆ ಗೌರವ ಕೊಡ್ತೀನಿ ಅಂತಂದ್ರೆ ಗೌರವ ಕೊಡಲ್ಲ ಅಂತಂದ್ರೆ you can walk out. ಇವಾಗ ಹುದ್ದೆ ಇದೆಯಾ ಅದು? You can walk out. ಇವಾಗ ಪ್ರಧಾನಮಂತ್ರಿನಾ? ಅಲ್ವಾ? He is acting. ಅಲ್ವಾ? He is acting. Yes. No, we are done. Is not. No. ಹೋಗ್ ಬನ್ನಿ ಸರ್. ಥ್ಯಾಂಕ್ ಯು. ಹುದ್ದೆ ಜನತೆನ ಅವರೇ ಹಾಳು ಮಾಡಿದ್ದಾರೆ. ಅದನ್ನ ಮಾತಾಡಿ. ಹುದ್ದೆ ಜನತೆ ಹೆಂಗ್ ಮಾತಾಡಿ, ಹೆಂಗ್ ಹಾಳು ಮಾಡಿದ್ದಾರೆ ಮಾತಾಡಿ. ನನಗೆ ಏನ್ ತಕರಾರಿಲ್ಲ. ಚಂದನ್ ಒಂದೇ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ತೀನಿ. ಹೇಳಿ.
ಮುಸಲ್ಮಾನರು ಅಷ್ಟೇ ಕೇವಲ ಅಲ್ಲ, ಯಾರು ಕೇವಲ ಅಲ್ಲ, ಮುಸಲ್ಮಾನರು ಈ ನೆಲದ ಮಣ್ಣಿನ ಮಕ್ಕಳು, ಮುಸಲ್ಮಾನರು ಈ ನೆಲದ ಮಣ್ಣಿನ ಮಕ್ಕಳು, ಮುಸಲ್ಮಾನರು ಈ ನೆಲದ ಮಣ್ಣಿನ ಮಕ್ಕಳು, ಹಿಂದೂಗಳು ನೆಲದ ಮಣ್ಣಿನ ಮಕ್ಕಳು. ಹಾಗನ್ ಮಾತ್ರಕ್ಕೆ ಮಾತಾಡೋ ಅವಕಾಶ ಮಾಡಿ ಕೊಡೋದಿಲ್ಲ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅಷ್ಟೇ.